ನಮಸ್ಕಾರ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ದಾಖಲೆಯ ಎತ್ತರಕ್ಕೆ ಏರುತ್ತಿವೆ. ಇದರ ಹಿಂದೆ ಕೇವಲ ಮಾರುಕಟ್ಟೆಯ ಸಾಮಾನ್ಯ ಏರಿಳಿತ ಇದೆಯಾ ಅಥವಾ ಅದಕ್ಕಿಂತ ದೊಡ್ಡದೇನಾದ್ರೂ ಇದೆಯಾ? ಬನ್ನಿ, ಇವತ್ತಿನ ವಿಶ್ಲೇಷಣೆಯಲ್ಲಿ ಈ ಏರಿಕೆಗೆ ಕಾರಣವಾಗುತ್ತಿರುವ ಆ ಪ್ರಬಲ ಶಕ್ತಿಗಳು ಯಾವುವು ಅಂತ ನೋಡೋಣ. ಹೌದು, ಈಗ ಎಲ್ಲ ಹೂಡಿಕೆದಾರರ ಮನಸ್ಸಿನಲ್ಲಿರೋ ಪ್ರಶ್ನೆ ಇದೆ. ನಾವು ನೋಡ್ತಿರೋ ಈ ದಾಖಲೆಯ ಏರಿಕೆ ಕೇವಲ ಒಂದು ಆರಂಭನಾ ಅಥವಾ ಇದರ ಹಿಂದೆ ದೊಡ್ಡ ಆರ್ಥಿಕ ಬದಲಾವಣೆಗಳು ಅಡಗಿವೆಯಾ? ಈ ಏರಿಕೆಯ ಪ್ರಮಾಣ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 200%. 1 ವರ್ಷಕ್ಕಿಂತ ಕಡಿಮೆ ಸಮಯದಲ್ಲಿ ಬೆಳ್ಳಿಯ ಬೆಲೆ 200%ಗಿಂತ ಜಾಸ್ತಿ ಏರಿದೆ. ಇದು ಸಾಮಾನ್ಯ ಮಾರುಕಟ್ಟೆ ಚಲನೆ ಖಂಡಿತ ಅಲ್ಲ. ಇಲ್ಲಿ ಏನೋ ದೊಡ್ಡದು ನಡೀತಿದೆ. ವಿಶ್ಲೇಷಕರು ಹೇಳೋ ಪ್ರಕಾರ ಇದು ಆಕಸ್ಮಿಕವಾಗಿ ಆಗ್ತಿಲ್ಲ. ಬದಲಾಗಿ 4 ದೊಡ್ಡ ಜಾಗತಿಕ ಶಕ್ತಿಗಳು ಒಂದೇ ಸಮಯದಲ್ಲಿ ಒಟ್ಟಿಗೆ ಸೇರಿ ಈ ಅಮೂಲ್ಯ ಲೋಹಗಳ ಮಾರುಕಟ್ಟೆಯಲ್ಲಿ ಒಂದು ಪರಿಪೂರ್ಣ ಬಿರುಗಾಳಿಯನ್ನೇ ಸೃಷ್ಟಿ ಮಾಡ್ತಿವೆ. ಈ ಬಿರುಗಾಳಿಯ ಮೊದಲ ಶಕ್ತಿ ಬರ್ತಿರೋದೇ ಅಮೆರಿಕಾದಿಂದ. ಇದು ಅದರ ಹಣಕಾಸು ನೀತಿಯಲ್ಲಿ ಒಂದು ದೊಡ್ಡ ತಿರುವು ಆಗಬಹುದು. ಅದೇ ಅಮೆರಿಕಾದ ಸಂಭಾವ್ಯ ಚಿನ್ನದ ಪಿವೋಟ್. ಇದರ ಹಿಂದಿರೋ ಐಡಿಯಾ ಏನು ಅಂದ್ರೆ, ಅಮೆರಿಕಾದ ಸರ್ಕಾರ ಚಿನ್ನದ ಬೆಂಬಲವಿರುವ ಬಾಂಡ್ಗಳನ್ನ ಬಿಡುಗಡೆ ಮಾಡಬಹುದು. ಅಂದ್ರೆ ಸರ್ಕಾರದ ಸಾಲಕ್ಕೆ ಭೌತಿಕ ಚಿನ್ನದ ಗ್ಯಾರಂಟಿ ಇರುತ್ತೆ. ಇದು ದಶಕಗಳಿಂದ ಯಾರೂ ಯೋಚಿಸದ ಒಂದು ದೊಡ್ಡ ಹೆಜ್ಜೆ. ಹಾಗಾದ್ರೆ ಈ ಚಿನ್ನದ ಬೆಂಬಲಿತ ಬಾಂಡ್ಗಳು ಯಾಕೆ ಇಷ್ಟು ಮುಖ್ಯ? ಯಾಕಂದ್ರೆ ಅವು ಸರ್ಕಾರದ ಸಾಲಕ್ಕೆ ಭೌತಿಕ ಚಿನ್ನದ ಭದ್ರತೆಯನ್ನ ಕೊಡ್ತವೆ. ಇದು ಹೂಡಿಕೆದಾರರಲ್ಲಿ ನಂಬಿಕೆಯನ್ನ ಹೆಚ್ಚಿಸುತ್ತೆ, ಜೊತೆಗೆ ಡಾಲರ್ನ ಸ್ಥಿರತೆಯನ್ನ ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಆದರೆ ಈ ಯೋಜನೆಯ ಅಸಲಿ ಶಕ್ತಿ ಇರೋದೇ ಇಲ್ಲಿ. ಅಮೆರಿಕ ತನ್ನ ಹತ್ತಿರ ಇರೋ 8,133 ಟನ್ ಚಿನ್ನದ ಮೀಸಲನ್ನ ಮರುಮೌಲ್ಯಮಾಪನ ಮಾಡಬಹುದು. ಈಗಿನ ಲೆಕ್ಕದ ಪ್ರಕಾರ 1 ಔನ್ಸ್ಗೆ ಕೇವಲ $42 ಅಂತ ತೋರಿಸಿದ್ದಾರೆ. ಆದರೆ ಅದರ ನಿಜವಾದ ಮಾರುಕಟ್ಟೆ ಮೌಲ್ಯ ಎಷ್ಟು ಗೊತ್ತಾ? $4,600ಗಿಂತಲೂ ಹೆಚ್ಚು. ಅಂದ್ರೆ ಪುಸ್ತಕದಲ್ಲಿರೋ ಬೆಲೆಗೂ ರಿಯಲ್ ಬೆಲೆಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಈ ಮರುಮೌಲ್ಯಮಾಪನದಿಂದ $1 ಟ್ರಿಲಿಯನ್ ಹೆಚ್ಚು ಮೌಲ್ಯದ ಆಸ್ತಿ ಸೃಷ್ಟಿಯಾಗುತ್ತೆ. ಇದು ಅಮೆರಿಕಕ್ಕೆ ಬೇಕಾದಷ್ಟು ಹಣವನ್ನ ಪ್ರಿಂಟ್ ಮಾಡೋಕೆ ಅವಕಾಶ ಕೊಡುತ್ತೆ. ಹೆಚ್ಚು ಡಾಲರ್ಗಳು ಚಲಾವಣೆಗೆ ಬಂದಾಗ ಕರೆನ್ಸಿಯ ಮೌಲ್ಯ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆಗ ಹೂಡಿಕೆದಾರರು ಚಿನ್ನದಂತಹ ಸುರಕ್ಷಿತ ಆಸ್ತಿಗಳ ಕಡೆಗೆ ಮುಖ ಮಾಡ್ತಾರೆ. ಅಮೆರಿಕದ ಈ ಸಂಭಾವ್ಯ ಬದಲಾವಣೆ ಒಂದು ದೊಡ್ಡ ಜಾಗತಿಕ ಟ್ರೆಂಡ್ನ ಭಾಗವಷ್ಟೇ. ಇದು ನಮ್ಮನ್ನ 2ನೇ ಶಕ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇನಪ್ಪ ಅಂದ್ರೆ, ಪ್ರಪಂಚದಾದ್ಯಂತ ಕೇಂದ್ರ ಬ್ಯಾಂಕ್ಗಳು ಭಾರೀ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿಸ್ತಿವೆ. ಇದಕ್ಕೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಒಂದು ಒಳ್ಳೆ ಉದಾಹರಣೆ. ಅದರ ಮೀಸಲು ನಿಧಿಯಲ್ಲಿ ಚಿನ್ನದ ಪಾಲು ಡಬಲ್ ಆಗಿದೆ. ಸಾಮಾನ್ಯವಾಗಿ ಕೇಂದ್ರ ಬ್ಯಾಂಕ್ಗಳು ಡಾಲರ್ಗಳನ್ನ ರಿಸರ್ವ್ ಆಗಿ ಇಟ್ಕೊಳ್ತವೆ. ಆದ್ರೆ ಈ ಚಿನ್ನದ ಮೇಲಿನ ವ್ಯಾಮೋಹ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ತಿರೋದಕ್ಕೆ ಒಂದು ಸ್ಪಷ್ಟ ಸಂಕೇತ. ಸರಿ, ಆರ್ಥಿಕ ಅನಿಶ್ಚಿತತೆ ಒಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಜಗತ್ತು ರಾಜಕೀಯ ಅಸ್ಥಿರತೆಯನ್ನ ಕೂಡ ಎದುರಿಸ್ತಿದೆ. ಇದು ನಮ್ಮನ್ನ 3ನೇ ಶಕ್ತಿಯ ಕಡೆಗೆ ತರುತ್ತೆ. ಅದೇ ಭೂರಾಜಕೀಯ ಅಪಾಯಗಳು ಮತ್ತು ಸುರಕ್ಷಿತ ಆಸ್ತಿಗಳತ್ತ ಹೂಡಿಕೆದಾರರ ಓಟ. ಸದ್ಯಕ್ಕೆ ಇರಾನ್ನಲ್ಲಿ ನಡೀತಿರೋ ಬಿಕ್ಕಟ್ಟು ಜಾಗತಿಕ ಅಸ್ಥಿರತೆಯ ಒಂದು ಹಾಟ್ಸ್ಪಾಟ್ ಆಗಿದೆ. ಆಂತರಿಕ ಪ್ರತಿಭಟನೆಗಳು, ಸಂಭಾವ್ಯ ಮಿಲಿಟರಿ ಹಸ್ತಕ್ಷೇಪದ ಮಾತುಕತೆಗಳು ಇವೆಲ್ಲವೂ ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿವೆ. ಇಂಥ ಒಂದು ಸಂಘರ್ಷದ ಸಂಭಾವ್ಯ ಪರಿಣಾಮದ ಬಗ್ಗೆ ವಿಶ್ಲೇಷಕರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ವೇಳೆ ಇದು ನಿಜವಾದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಜಾಗತಿಕ ಒತ್ತಡಗಳ ಜೊತೆಗೆ ಅಮೆರಿಕದ ಒಳಗೇನೆ ಇನ್ನೊಂದು ಪ್ರಬಲ ಶಕ್ತಿ ಕೆಲಸ ಮಾಡ್ತಿದೆ. ಇದು ನಮ್ಮ 4ನೇ ಮತ್ತು ಕೊನೆಯ ಅಂಶ, ಫೆಡರಲ್ ರಿಸರ್ವ್ ಅಂದ್ರೆ ಅಮೆರಿಕದ ಕೇಂದ್ರ ಬ್ಯಾಂಕ್. ಅದರ ಮೇಲಿನ ರಾಜಕೀಯ ಒತ್ತಡ. ಈ ಒತ್ತಡ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಫೆಡರಲ್ ರಿಸರ್ವ್ ಅಧ್ಯಕ್ಷ ಜೆರೋಮ್ ಪೊವೆಲ್ ಅವರೇ ಬಡ್ಡಿ ದರಗಳನ್ನು ಕಟ್ ಮಾಡೋಕೆ ತಮ್ಮ ಮೇಲೆ ಕ್ರಿಮಿನಲ್ ತನಿಖೆಯಂಥ ಬೆದರಿಕೆಗಳು ಬಂದಿವೆ ಅಂತ ಹೇಳಿದ್ದಾರೆ. ರಾಜಕೀಯವು ಹಣಕಾಸು ನೀತಿಯ ಮೇಲೆ ಹೇಗೆ ನೇರವಾಗಿ ಪ್ರಭಾವ ಬೀರುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇದೆಲ್ಲ ಒಂದು ಸರಳವಾದ ಚೈನ್ ರಿಯಾಕ್ಷನ್ ಶುರು ಮಾಡುತ್ತೆ. ಮೊದಲಿಗೆ ರಾಜಕೀಯ ಒತ್ತಡದಿಂದ ಫೆಡ್ ಬಡ್ಡಿದರ ಕಟ್ ಮಾಡುತ್ತೆ. ಇದರಿಂದ ಸಿಸ್ಟಮ್ಗೆ ಹೊಸ ಹಣ ಬರುತ್ತೆ. ಈ ಹೆಚ್ಚುವರಿ ಹಣಕ್ಕೆ ಹಣದುಬ್ಬರದಿಂದ ರಕ್ಷಣೆ ಬೇಕು. ಹಾಗಾಗಿ ಅದು ಚಿನ್ನ ಮತ್ತು ಬೆಳ್ಳಿಯಂತಹ ಸುರಕ್ಷಿತ ಆಸ್ತಿಗಳ ಕಡೆಗೆ ಹರಿಯುತ್ತೆ. ಇದು ಅವುಗಳ ಬೆಲೆಯನ್ನ ಇನ್ನಷ್ಟು ಮೇಲೆತ್ತುತ್ತೆ. ಹೀಗೆ ಅಮೆರಿಕದ ಹಣಕಾಸು ನೀತಿಯಲ್ಲಿನ ಬದಲಾವಣೆ, ಕೇಂದ್ರ ಬ್ಯಾಂಕ್ಗಳ ಚಿನ್ನದ ಖರೀದಿ, ಜಾಗತಿಕ ಸಂಘರ್ಷಗಳು ಮತ್ತು ಆಂತರಿಕ ರಾಜಕೀಯ ಒತ್ತಡ
ಈ 4 ಶಕ್ತಿಗಳು ಒಂದಾದಾಗ ಚಿನ್ನ ಮತ್ತು ಬೆಳ್ಳಿಗೆ ಒಂದು ಪರಿಪೂರ್ಣ ಬಿರುಗಾಳಿ ಸೃಷ್ಟಿಯಾಗಿದೆ. ಹಾಗಾದ್ರೆ ಅಂತಿಮ ಪ್ರಶ್ನೆ ಏನೆಂದರೆ, ಹಣಕಾಸು ನೀತಿ, ರಾಜಕೀಯ ಮತ್ತು ಜಾಗತಿಕ ಸಂಘರ್ಷಗಳೆಲ್ಲ ಒಂದೇ ದಿಕ್ಕಿಗೆ ಕೈ ತೋರಿಸುತ್ತಿರುವಾಗ ಚಿನ್ನದ ಈ ನಾಗಾಲೋಟವನ್ನು ತಡೆಯಲು ನಿಜವಾಗಿಯೂ ಏನು ಸಾಧ್ಯ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.